ಫಿತ್ರ್ ಜಕಾತ್ ಅಂತ ಹೇಳಿದರೆ ರಮದಾನ್ ಉಪವಾಸವನ್ನು ಕೈಗೊಂಡು ಈದ್ ದಿನದಂದು ನೀಡುವಂತಹ ಜಕಾತ್ ಆಗಿದೆ ಫಿತ್ರ್ ಜಕಾತ್. ಈ ಜಕಾತ್ ಯಾರು ನೀಡಬೇಕು, ಯಾರಿಗೆ ನೀಡಬೇಕು, ಯಾವಾಗ ನೀಡಬೇಕು, ಏನನ್ನು ನೀಡಬೇಕು, ಎಷ್ಟು ನೀಡಬೇಕು, ಯಾರ ಪರವಾಗಿ ನೀಡಬೇಕು, ಇದರ ಕುರಿತು ಇರುವಂತಹ ಒಂದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಇನ್ಶಾ ಅಲ್ಲಾಹ್ ಇವತ್ತಿನ ಈ ತರಗತಿಯಲ್ಲಿ ನಾವು ತಿಳಿಯೋಣ, ಕಲಿಯೋಣ. ಅಲ್ಲಾಹು ಅನುಗ್ರಹಿಸಲಿ, ಆಮೀನ್. ಮೊಟ್ಟ ಮೊದಲನೇದಾಗಿ ಈ ಫಿತ್ರ್ ಜಕಾತ್ ಯಾರು ನೀಡಬೇಕು? ಮನೆಯ ಒಡೆಯ, ಅವನ ಮತ್ತು ಅವನು ಯಾರಿಗೆಲ್ಲ ಖರ್ಚು ನೀಡುತ್ತಿದ್ದಾನೆ, ಅವನ ಪತ್ನಿ, ಅವನ ಮಕ್ಕಳು, ಅದೇ ರೀತಿ ವಯಸ್ಕರಾದಂತಹ ತಂದೆ ತಾಯಂದಿರು, ಇವರೆಲ್ಲರ ಖರ್ಚು ಈ ಮನೆಯ ಒಡೆಯ ಯಜಮಾನ ನೋಡ್ತಾನೆ. ಆ ವ್ಯಕ್ತಿ ಇವರೆಲ್ಲರ ಜಕಾತನ್ನು ನೀಡಬೇಕು. ಹಾಗಾದರೆ ಅವನಿಗೆ ಜಕಾತ್ ಕಡ್ಡಾಯವಾಗುವುದು ಯಾವಾಗ ಅಂತ ಹೇಳಿದರೆ, ಅವನ ಮತ್ತು ಅವನು ಖರ್ಚು ನೀಡುವವರ ಈದ್ ದಿನಕ್ಕೆ ಬೇಕಾಗುವಷ್ಟು ಸಂಪತ್ತು ಇದ್ದು ಅದಕ್ಕಿಂತ ಹೆಚ್ಚಿದ್ದರೆ ಅವನು ಜಕಾತ್ ನೀಡಬೇಕು. ಹೇಳಿದ್ರೆ ಇವತ್ತಿನ ದಿನದಲ್ಲಿ ಈ ಜಕಾತ್ ಉಲ್ ಫಿತ್ರ್ ಸಾಧಾರಣ ಎಲ್ಲರಿಗೂ ಕಡ್ಡಾಯವಾದಂತಹ ಒಂದು ಜಕಾತ್ ಆಗಿದೆ. ಹಾಗಾದರೆ ನೀಡಬೇಕಾದಂತಹ ವ್ಯಕ್ತಿ ಮನೆಯ ಒಡೆಯ, ಅವನು ಯಾರಿಗೆಲ್ಲ ಖರ್ಚು ನೀಡುತ್ತಿದ್ದಾನೆ ಅವರೆಲ್ಲರ ಜಕಾತ್ ಅವನು ನೀಡಬೇಕು. ಇನ್ನು ಯಾರಿಗೆ ನೀಡಬೇಕು ಎಂಬುದಾಗಿದೆ ಪ್ರಶ್ನೆ. ಅದು ಜಕಾತಿನ ಅರ್ಹ ವ್ಯಕ್ತಿಗಳು 8 ವಿಭಾಗ ಇದ್ದಾರೆ. ಆ 8 ವಿಭಾಗದಲ್ಲಿ ಈ ಬಹುತೇಕ ಹೆಚ್ಚಾಗಿ ನಮ್ಮ ಊರಿನಲ್ಲಿ ಕಾಣುವಂತಹ ವ್ಯಕ್ತಿಗಳು ಒಂದು 4-5 ವಿಭಾಗಗಳು ಮಾತ್ರ. ಅದರಲ್ಲಿ ಒಂದು ಫಕೀರ್, ಎರಡನೆಯದು ಮಿಸ್ಕೀನ್, ಮೂರನೆಯದು ಸಾಲಗಾರ. ಸಾಲಗಾರ ಅಂತ ಹೇಳಿದರೆ ಸ್ವಂತ ಅಗತ್ಯಕ್ಕೆ ಬೇಕಾಗಿ ಸಾಲ ಮಾಡಿದಂತಹ ವ್ಯಕ್ತಿ, ದುರುಪಯೋಗಕ್ಕೆ ಬೇಕಾಗಿ ಅಲ್ಲ, ಅತ್ಯಗತ್ಯವಾದಂತಹ ಕೆಲಸಕ್ಕೆ ಬೇಕಾಗಿ ಸಾಲ ಮಾಡಿದಂತಹ ವ್ಯಕ್ತಿ. ಅದೇ ರೀತಿ ಮುಸಾಫಿರ್ ಆದಂತಹ ವ್ಯಕ್ತಿ, ಮತ್ತೆ ನವ ಮುಸ್ಲಿಂ. ಹೀಗೆ 5 ವಿಭಾಗ ಜನರು ನಮಗೆ ಈಗ ಸಿಗ್ತಾರೆ 8 ವಿಭಾಗದಲ್ಲಿ. ಬಾಕಿ 3 ವಿಭಾಗದ ಜನರು ಇಲ್ಲಿ ಅದು ಇಸ್ಲಾಮಿಕ ಆಡಳಿತವಿರುವಂತಹ ಊರುಗಳಲ್ಲಿ, ರಾಷ್ಟ್ರಗಳಲ್ಲಿ ಮಾತ್ರ ಅದು ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ಈ 5 ವಿಭಾಗಗಳಿಗಾಗಿದೆ ಜಕಾತ್ ಅನ್ನು ನಾವು ನೀಡಬೇಕಾಗಿರುವುದು. ಈ 5 ವಿಭಾಗದ ವ್ಯಕ್ತಿಗಳು ನಮ್ಮ ಕುಟುಂಬಿಕರೇ ಆಗಿದ್ದರೆ, ನಾವು ಖರ್ಚು ನೀಡದಂತಹ ಕುಟುಂಬಿಕರು, ನಮಗೆ ಖರ್ಚು ನೀಡಲು ಕಡ್ಡಾಯವಲ್ಲದ ಕುಟುಂಬಿಕರಾದರೆ ಮತ್ತು ಸಹ ಆದ್ಯತೆ, ಅವರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಆ ಕುಟುಂಬಿಕರಿಗೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ನನ್ನ ತಂಗಿಗೆ ನಾವು ಜಕಾತ್ ಕೊಡಬಹುದಾ ಅಥವಾ ನನ್ನ ತಮ್ಮನಿಗೆ ನಾನು ಜಕಾತ್ ಕೊಡಬಹುದಾ ಅಂತ ಹೇಳಿ. ಅವರು ನೀನು ಖರ್ಚು ನೀಡದಂತಹ ವ್ಯಕ್ತಿಯಾಗಿದ್ದರೆ ಅವರಿಗೆ ಜಕಾತ್ ನೀಡಬಹುದು. ಇದಾಗಿದೆ ಹೆಚ್ಚಿನ ಒಂದು ಆದ್ಯತೆ. ಅಲ್ಲಿ ಒಂದು ಸಹಾಯ ಮಾಡಿದ ಒಂದು ಪುಣ್ಯ ಬೇರೆ, ಅದರೊಂದಿಗೆ ಕುಟುಂಬ ಸಂಬಂಧವನ್ನು ಹೆಚ್ಚಿಸಿದಂತಹ ಒಂದು ಪುಣ್ಯ ಬೇರೆ ಆಗ್ತದೆ. ಅದರಿಂದ ಅವರಿಗೂ ಸಹ ಜಕಾತಿನ ಅವಕಾಶಿಗಳಾಗಿದ್ದಾರೆ. ಇನ್ನು ಏನನ್ನು ನೀಡಬೇಕು ಎಂಬುದಾಗಿದೆ ಪ್ರಶ್ನೆ. ಶಾಫಿ ಮಸಲಕಿನಲ್ಲಿ ಆಹಾರ ಧಾನ್ಯವಾಗಿದೆ ನೀಡಬೇಕಾಗಿರುವುದು. ಆಯಾ ಊರಿನಲ್ಲಿ, ಅವನು ವಾಸಿಸುವಂತಹ ಊರಿನಲ್ಲಿ ಅವನು ಏನಾಗಿದೆ ಅಲ್ಲಿ ಆಹಾರವಾಗಿ ಸೇವಿಸುವುದು, ಅದಾಗಿದೆ ಅಲ್ಲಿ ಅವನು ಜಕಾತ್ ನೀಡಬೇಕಾಗಿರುವುದು. ಉದಾಹರಣೆ, ಈ ನಮ್ಮ ಪ್ರದೇಶಗಳಲ್ಲೆಲ್ಲ ಅಕ್ಕಿಯಾಗಿದೆ ನಾವು ಆಹಾರವಾಗಿ ಸೇವಿಸುವಂತಹ ಧಾನ್ಯ, ಆದ್ದರಿಂದ ನಾವು ಅಕ್ಕಿಯಾಗಿದೆ ಅಲ್ಲಿ ನೀಡಬೇಕಾಗಿರುವುದು. ಇನ್ನು ಕೆಲವೊಂದು ಬಯಲು ಸೀಮೆ ಪ್ರದೇಶಗಳಲ್ಲೆಲ್ಲ ಜೋಳ, ಅದೇ ರೀತಿ ಗೋಧಿ, ಈ ರೀತಿ ರಾಗಿ ಇದನ್ನು ಬಳಸ್ತಾರೆ ಆಹಾರವಾಗಿ. ಅದನ್ನು ನಾವೇನ್ ಮಾಡ್ಬೇಕು, ಅಲ್ಲಿ ವಾಸಿಸುವವರು ಆ ಜಕಾತನ್ನು ಕೊಡಬೇಕು. ಇಲ್ಲಿ ಹೆಚ್ಚಾಗಿ ಅಕ್ಕಿಯಾಗಿದೆ ಜಕಾತ್ ಕೊಡಬೇಕಾಗಿರುವುದು. ಅಕ್ಕಿಯ ಬದಲಿಗೆ ಅದರ ಹಣವನ್ನು ಕೊಡುವಂತಿಲ್ಲ ಶಾಫಿ ಮಸಲಕ್ನಲ್ಲಿ. ಹನಫಿ ಮಸಲಕ್ನಲ್ಲಿ ಕೊಡಬಹುದು ಎಂದಿದೆ. ಶಾಫಿ ಮಸಲಕ್ಕಿನಲ್ಲಿ, ಮದ್ಹಬಿನಲ್ಲಿ ಆಹಾರ ಧಾನ್ಯಗಳನ್ನೇ ನೀಡಬೇಕು. ಅದು ಸಹ ಅವನು ವಾಸಿಸುವಂತಹ ಊರಿನಲ್ಲಿ ಸೇವಿಸುವಂತಹ ಆಹಾರ ಧಾನ್ಯಗಳನ್ನು ನೀಡಬೇಕು. ಓಕೆ, ಯಾರು ನೀಡಬೇಕು, ಯಾರಿಗೆ ನೀಡಬೇಕು, ಏನನ್ನು ನೀಡಬೇಕು ಎಂದಾಯ್ತು. ಇನ್ನು ಅದರ ತೂಕ ಎಷ್ಟು, ಅದರ ಅಳತೆ ಎಷ್ಟು ಅಂತ ಕೇಳಿದರೆ, ಅದು ಒಬ್ಬರಿಗೆ ಒಂದು ಸ್ವಾ ಅಂತ ಹೇಳಿದರೆ ಲೀಟರ್ ಲೆಕ್ಕದಲ್ಲಿ ಒಂದು 3.200 ಲೀಟರ್ ಆಗ್ತದೆ ಒಂದು ಸ್ವಾ ಅಂತ ಹೇಳಿದರೆ. ಮುದ್ದಂತ ಹೇಳುವಾಗ 650 ಗ್ರಾಮ್, ಒಂದು ಮುದ್ದು 650 ಗ್ರಾಮ್. ಹಾಗೆ 4 ಮುದ್ದುಗಳನ್ನು ನೀಡಬೇಕು. ಒಂದು ಸ್ವಾ 4 ಮುದ್ದುಗಳನ್ನು ನೀಡಬೇಕು. ಹೀಗೆ 650 1300 2 ಕೆಜಿ 600 ಗ್ರಾಮ್ ಆಗ್ತದೆ 4 ಮುದ್ದಾಗುವಾಗ. 2 ಕೆಜಿ 600 ಗ್ರಾಮ್ ಅಂತ ಹೇಳುವಾಗ ಅದು ಒಂದು ಮುದ್ದಂತ ಹೇಳಿದರೆ ಸಾಧಾರಣ ಹೀಗೆ 2 ಕೈಗಳನ್ನು ಜೋಡಿಸಿ ಹಿಡಿಯುವಾಗ ತುಂಬುವಷ್ಟು ಅಕ್ಕಿ ಧಾನ್ಯವಾಗಿದೆ.
ಒಂದು ಮುದ್ದು ಅಂತ ಹೇಳಿದರೆ ಅದೊಂದು ತೂಕದ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಒಂದು 650 ಗ್ರಾಂ ಬರ್ತದೆ. 650 ಗ್ರಾಂ ಅಂತ ಹೇಳುವಾಗ 4 × 650 ಅಲ್ಲಿಗೆ 2 kg 600 ಗ್ರಾಂ ಆಗ್ತದೆ. ಇನ್ನೊಂದು ಜಾಗೃತಿಗೆ ಬೇಕಾಗಿ ಒಂದು 50-100 ಗ್ರಾಂ ಹೆಚ್ಚಿಸುವುದರಲ್ಲಿ ತೊಂದರೆ ಇಲ್ಲ. ಅದೇ ಸಂದರ್ಭ ಈ ಅಕ್ಕಿಗಳು ಹಲವು ರೀತಿಯಲ್ಲಿದೆ. ಬೆಂತಕ್ಕಿ, ಅದೇ ರೀತಿ ಕುಚ್ಚಿಗೆ. ಈ ಕುಚ್ಚಿಗೆ ಅಕ್ಕಿಗಳು ಏನಾಗ್ತದೆ, ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಅವಾಗ ಆ ಅಕ್ಕಿಯನ್ನು ಸ್ವಲ್ಪ ಹೆಚ್ಚಾಗಿ ಕೊಡುವುದು, ಒಂದು 2 kg 750 ಗ್ರಾಂ ಹೀಗೆಲ್ಲ ಕೊಟ್ಟರೆ ಒಂದು ಜಾಗೃತೆಗೆ ಒಳ್ಳೆಯದಾಗಿದೆ. ಅದು ಸರಿಯಾಗಿ ನನ್ನ ಜಕಾತ್ ಅದ ಆಗಿದೆ ಎಂಬಂತಹ ಒಂದು ಮನಸ್ಸಮಾಧಾನಕ್ಕೆ ಈ ರೀತಿ ಅಕ್ಕಿಗಳನ್ನು ನೀಡಬೇಕು. ಇನ್ನು ಈ ಅಕ್ಕಿ ಒಂದು ಮನೆಯ ಮಂದಿಯ ಎಲ್ಲರ ಅಕ್ಕಿ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಂದು 10 ಜನರಿದ್ದರೆ 10 ಜನರ ಅಕ್ಕಿ, ಅಲ್ಲಿ ಒಂದು 26-27 kg ಅಕ್ಕಿ. ಈ ಅಕ್ಕಿಯನ್ನು ಒಟ್ಟಾಗಿರಿಸಿ ಜಕಾತಿನ ಸಂಕಲ್ಪ ಮಾಡಿ, ನಾನು ಮತ್ತು ನನ್ನ ಖರ್ಚು ನೀಡುವವರ ಫಿತರ್ ಜಕಾತಿನ ಅಕ್ಕಿಯಾಗಿದೆ ಇದು ಎಂದು ಸಂಕಲ್ಪ ಮಾಡಿ, ಈ ಇಷ್ಟು ಅಕ್ಕಿಗಳನ್ನು ಏನ್ ಮಾಡಬಹುದು, ಪಾಲು ಮಾಡಬಹುದು. 1 kg 2 kg ಹೀಗೆ 3 kg ಪಾಲು ಮಾಡಬಹುದು. ಅಷ್ಟೂ ಸಹ ಒಬ್ಬರಿಗೆ ನೀಡಬಹುದಾದರೂ ಸಹ ಕನಿಷ್ಠ ಒಂದು 3 ಮಂದಿಗೆ ನೀಡುವುದಾಗಿದೆ, ಅದು ಒಳಿತು. ಈ ರೀತಿ ಏನ್ ಮಾಡಬೇಕು, ಈ ಪಾಲು ಮಾಡಿ ಅದರ ಅರ್ಹ ವ್ಯಕ್ತಿಗಳಿಗೆ ತಲುಪಿಸಬೇಕು. ಆಗ ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು, ಏನನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಇನ್ನು ಯಾವಾಗ ಕೊಡಬೇಕು ಎಂದಾಗಿದೆ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ, ಫಿತರ್ ಜಕಾತ್ ಎಂಬುದು ಅದು ಯಾತಕ್ಕೆ ಬೇಕಾಗಿ ಅಂತ ಹೇಳಿದರೆ 2 ಕಾರಣಗಳಿಗೆ ಬೇಕಾಗಿ ಫಿತರ್ ಜಕಾತ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಫಿತರ್ ಜಕಾತ್ ಎಂಬುದು ರಮಲಾನ್ ತಿಂಗಳಲ್ಲಿ ಉಂಟಾದಂತಹ ಪ್ರಮಾದಗಳ ಒಂದು ಶುಚಿತ್ವ, ಪ್ರಮಾದಗಳ ಒಂದು ಮನ್ನಣೆಗಾಗಿ, ಅದೇ ರೀತಿ ಈದ್ ದಿನದಂದು ಬಡವರ ಆಹಾರಕ್ಕಾಗಿ ಫಿತರ್ ಜಕಾತ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿ. ಹಾಗಿರುವಾಗ ಈ ಫಿತರ್ ಜಕಾತ್ ರಮಲಾನ್ ಪ್ರಾರಂಭದಿಂದಲೇ ನೀಡಬಹುದು. ರಮಲಾನ್ ಒಂದಾದಾಗ ಈ ಈದ್ ದಿನದಂದು ನೀಡುವಂತಹ ಅಕ್ಕಿಯನ್ನು ರಮಲಾನ್ 1ರಂದೇ ನೀಡಬಹುದು, 2ಕ್ಕೆ ನೀಡಬಹುದು, 10ರಂದು ನೀಡಬಹುದು, ಯಾವಾಗ ಬೇಕಾದರೂ ನೀಡಬಹುದು. ಆದರೆ ಅಲ್ಲಿ 1-2-3 ನಿಯಮಗಳಿದೆ ಅಂತ ಹೇಳಿದರೆ, ಈಗ ಒಬ್ಬರು ಪೆರ್ನಾಳ್ ಅಥವಾ ಈದ್ ದಿನದ ಈ ಫಿತರ್ ಜಕಾತಿನ ಅಕ್ಕಿಯನ್ನು ರಮಲಾನ್ ಪ್ರಾರಂಭದಲ್ಲೇ ನೀಡಿದರು ಇಟ್ಟುಕೊಳ್ಳಿ, ಒಂದು ಅರ್ಹರಾದಂತಹ ಒಂದು ಮಿಸ್ಕೀನ್ ಆದಂತಹ ವ್ಯಕ್ತಿಗೆ ನೀಡಿದರು. ಹಾಗಾದ್ರೆ ಈ ಮಿಸ್ಕೀನ್ ಆದಂತಹ ವ್ಯಕ್ತಿ ಈ ಈದ್ ದಿನವಾಗುವಂತಹ ಸಂದರ್ಭದಲ್ಲಿ, ರಮಲಾನ್ ಪೂರ್ತಿಯಾಗಿ ನಾವು ಹಬ್ಬ ಆಚರಣೆ ಮಾಡ್ತೇವೆ, ಈದ್ ಆಚರಣೆ ಮಾಡುವಂತಹ ದಿನದಲ್ಲಿ ಈ ಜಕಾತ್ ಪಡೆದಂತಹ ವ್ಯಕ್ತಿ, ಆ ಮಿಸ್ಕೀನ್ ಆದಂತಹ ವ್ಯಕ್ತಿ ಈದ್ ದಿನದಂದು ಮರಣ ಹೊಂದಿರಬಾರದು. ಓಕೆ, ಅದೇ ರೀತಿ ಈ ಮಿಸ್ಕೀನ್ ಆದಂತಹ ವ್ಯಕ್ತಿ ಜಕಾತ್ ಪಡೆಯುವಾಗ, ಈ ಫಿತಿರ್ನ ಅಕ್ಕಿಯನ್ನು ಜಕಾತನ್ನು ಪಡೆಯುವಾಗ ಮಿಸ್ಕೀನ್ ಆಗಿದ್ದಂತಹ ವ್ಯಕ್ತಿ ಈದ್ ದಿನದಂದು ಜಕಾತಿಗೆ ಅರ್ಹತೆ ಇಲ್ಲದಂತಹ ವ್ಯಕ್ತಿಯಾಗಿ ಮಾರ್ಪಾಡಾಗಬಾರ್ದು. ಅಂತ ಹೇಳಿದ್ರೆ ಅವನೊಬ್ಬ ಶ್ರೀಮಂತನಾಗುವುದು ಹೇಳಲಿಕ್ಕಾಗುವುದಿಲ್ಲ. ಒಂದು 5-6 ದಿನಗಳಲ್ಲಿ ಒಂದು ದೊಡ್ಡ ಬಿಸಿನೆಸ್ ಮಾಡಿ ಅದರಲ್ಲಿ ಒಂದು ದೊಡ್ಡ ಲಾಭ ಎಲ್ಲ ಸಿಕ್ಕಿದಾಗ ಅವನು ದೊಡ್ಡ ಶ್ರೀಮಂತನಾಗುವಂತಹ ಒಂದು ಕಾಲವಾಗಿದೆ. ರಾತ್ರಿ ಮಲಗಿ ಮುಂಜಾನೆ ಎದ್ದೇಳುವಾಗುವಂತಹ ಶ್ರೀಮಂತನಾಗುವಂತಹ ಒಂದು ಕಾಲವಾಗಿದೆ ಅಲ್ವಾ ಇದು. ಅದರಿಂದ ಆ ರೀತಿ ಶ್ರೀಮಂತನಾಗಬಾರದು ಜಕಾತ್ ಪಡೆದಂತಹ ವ್ಯಕ್ತಿ, ಮರಣ ಹೊಂದಬಾರದು, ಶ್ರೀಮಂತನಾಗಿರಬಾರದು. ಅದೇ ರೀತಿ ಅವನು ಇಸ್ಲಾಮಿನಿಂದ ಹೊರ ಹೋದಂತಹ ವ್ಯಕ್ತಿಯು ಸಹ ಆಗಬಾರದು. ಜಕಾತ್ ಪಡೆಯುವಾಗ ಮುಸ್ಲಿಂ, ಈದ್ ದಿನದಂದು ಅವನು ಮುರ್ತದ್ದಾಗಿದ್ದ, ಇಸ್ಲಾಮಿನಿಂದ ಹೊರಗೆ ಹೋಗಿದ್ದ ಎಂದಾಗಿದ್ದರೆ ಈ ರಮಲಾನ್ ಪ್ರಾರಂಭದಲ್ಲಿ ನೀಡಿದಂತಹ ಜಕಾತ್ ಫಿತರ್ ಅದು ಅದಾ ಆಗೋದಿಲ್ಲ. ಅವನು ಮತ್ತೊಮ್ಮೆ ಆ ಈದ್ ದಿನದಂದು ಜಕಾತ್ ಅನ್ನು ನೀಡಬೇಕು. ಅದು ನೀಡಬಹುದು ಎಂದಾಗಿದೆ, ರಮಲಾನ್ ಪ್ರಾರಂಭದಲ್ಲೇ ನೀಡಬಹುದು. ಇನ್ನು ಕಡ್ಡಾಯವಾಗುವ ಸಮಯ ಯಾವುದು ಅಂತ ಕೇಳಿದರೆ ಈದ್ ದಿನದ ಸೂರ್ಯಾಸ್ತಮಾನ ವಾದರೆ, ಈದ್ ಅಂತ ಹೇಳಿದ್ರೆ ನಾಳೆ ಈದ್, ಇವತ್ತು ಏನಾಯ್ತು ಮಗರಿಬ್, ಇವತ್ತು ಮಗರಿಬಿನ ನಂತರ ಅದು ಜಕಾತ್ ನೀಡುವ ಕಡ್ಡಾಯ ಸಮಯ ಪ್ರಾರಂಭವಾಗ್ತದೆ. ನಾಳೆ ಅಂತ ಹೇಳಿದ್ರೆ ಈದ್ ನಮಾಜಿಗೆ ಇಮಾಮ್ ನಿಲ್ಲುವ ಮೊದಲು, ಕೈ ಕಟ್ಟುವ ಮೊದಲು ಅಂತ ಹೇಳಿದ್ರೆ ನಮಾಜಿಗೆ ಮೊದಲು ಈ ಫಿತರ್ ಜಕಾತ್ ಅನ್ನು ಕೊಟ್ಟು ಮುಗಿಸಬೇಕು. ಅದಾಗಿದೆ ಅದರ ಸರಿಯಾದಂತಹ ಒಂದು ಕ್ರಮ. ಇನ್ನು ನಮಾಜಿನ ನಂತರವೂ ಸಹ ನೀಡಬಹುದು, ಅದು ಅಷ್ಟೊಂದು ಉತ್ತಮವಲ್ಲ, ಕರಾಹತ್ ಆಗಿದೆ, ಮಕ್ರೂಹ್ ಆಗಿದೆ. ಇನ್ನು ಈದ್ ದಿನವಾಗಿ ಈದೆಲ್ಲ ಮುಗಿದು ಆ ದಿನದ ಮಗರಿಬ್ ಆದರೆ ಜಕಾತ್ ಕೊಡದೇ ಇದ್ದರೆ ನಂತರ ಅದನ್ನು ತಡ ಮಾಡಿದ್ದಕ್ಕೆ ಅದು ಹರಾಮಿನ ಶಿಕ್ಷೆ ಇದೆ. ಆದರೂ ಸಹ ನೀಡಬೇಕು, ಹರಾಮಿನ ಶಿಕ್ಷೆ ಇದೆ. ಸರಿಯಾದಂತಹ ಸಮಯ ನಾಳೆ ಈದ್ ಆಗಿದ್ದರೆ ಇವತ್ತು ಮಗರಿಬಿನ ನಂತರ ನಾಳೆ ಈದ್ ನಮಾಜ್ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನೀಡುವುದಾಗಿದೆ. ಅದರ ಸರಿಯಾದಂತಹ ಕ್ರಮ. ಅರ್ಹರಾದಂತಹ ವ್ಯಕ್ತಿ ನಮ್ಮ ಮನೆ ಬಾಗಿಲಿಗೆ ಬಂದು ಪಡೆದುಕೊಂಡು ಹೋಗುವುದಕ್ಕಿಂತ ಸೂಕ್ತ ಮತ್ತು ಉತ್ತಮವಾದಂತಹ ಕ್ರಮವೇನಂತ ಹೇಳಿದರೆ ನಾವೇ ಅದನ್ನು ಅರ್ಹರಾದಂತಹ ವ್ಯಕ್ತಿಗಳಿಗೆ ಹೋಗಿ ತಲುಪಿಸುವುದಾಗಿದೆ. ಅದರ ಸರಿಯಾದಂತಹ ಕ್ರಮ. ಇನ್ನು ಅವರು ಬಂದು ಕಾಯುವುದು, ನಮ್ಮ ಮನೆ ಬಾಗಿಲಿಗೆ ಬಂದು ಕಾಯುವುದು, ಆ ರೀತಿಯ ಒಂದು ವಾಡಿಕೆ ಅಷ್ಟೊಂದು ಸರಿಯಲ್ಲ. ನಾವು ತೆಗೆದುಕೊಂಡು ಹೋಗಿ ನೀಡುವುದಾಗಿದೆ.
ಇನ್ನು ಮತ್ತೊಂದು ಗಮನಾರ್ಹವಾದಂತಹ ಒಂದು ಅಂಶ ಏನಂತ ಹೇಳಿದ್ರೆ, ಈಗ ಯಾರ ಪರವಾಗಿ ಎಲ್ಲ ನೀಡಬೇಕು ಅಂತ ನಾನು ಹೇಳಿದವಾಗ, ಇನ್ನು ನೋಡಿ, ಒಂದು ಮನೆಯಲ್ಲಿ ಒಂದು ವ್ಯಕ್ತಿ ನಾಳೆ ಈದ್, ಇವತ್ತು ಮಗರಿಬಿಗೆ ಮುಂಚಿತವಾಗಿ ಒಂದು ವ್ಯಕ್ತಿ ಮರಣ ಹೊಂದಿದರೆ, ಒಂದು ಮನೆಯಲ್ಲಿ ಒಂದು 10 ಜನ ಇರುವಾಗ ಆ ಪೈಕಿ ಒಬ್ಬರು ಮರಣ ಹೊಂದಿದರು. ಯಾವಾಗ? ನಾಳೆ ಈದ್ ಆಗಿದ್ದರೆ ಇವತ್ತು ಮಗರಿಬಿಗೆ ಮುಂಚೆ ಮರಣ ಹೊಂದಿದರೆ ಆ ವ್ಯಕ್ತಿಯ ಜಕಾತ್ ನೀಡುವುದು ಕಡ್ಡಾಯವಿಲ್ಲ. ಆ ವ್ಯಕ್ತಿಯ ಜಕಾತ್ ಕಡ್ಡಾಯವಿಲ್ಲ. ಉದಾಹರಣೆ, ಒಂದು ಮನೆಯಲ್ಲಿ ಒಂದು 5-6 ಜನ ಇದ್ದಾರೆ, ವಯಸ್ಸಾದಂತಹ ಒಂದು ತಂದೆ ಇದ್ದರು. ಆ ತಂದೆ ನಾಳೆ ಈದಾಗಿದೆ, ಇವತ್ತು ಮಗರಿಬಿಗೆ ಮುಂಚಿತವಾಗಿ ಅವರು ಮರಣ ಹೊಂದಿದರು ಎಂದಾಗಿದ್ದರೆ ಆ ವ್ಯಕ್ತಿಯ ಜಕಾತ್ ನೀಡುವ ಅಗತ್ಯವಿಲ್ಲ. ಮಗರಿಬ್ ಸೂರ್ಯಾಸ್ತಮಾನದ ನಂತರ ಮರಣ ಹೊಂದಿದರೆ ಆ ವ್ಯಕ್ತಿಯ ಜಕಾತನ್ನು ನೀಡಬೇಕು. ಮರಣ ಹೊಂದಿದರೆ ಜಕಾತ್ ನೀಡಬೇಕು. ಅದೇ ರೀತಿ ಇನ್ನೊಂದು ವಿಷಯ, ಮಗರಿಬಿಗೆ ಮುಂಚಿತವಾಗಿ ಒಂದು ಮಗು ಜನಿಸಿದರೆ, ನಾಳೆ ಈದ್, ಇವತ್ತು ಮಗರಿಬಿಗೆ ಮುಂಚಿತವಾಗಿ ಒಂದು ಮಗು ಜನಿಸಿದರೆ ಆ ಮಗುವಿನ ಜಕಾತನ್ನು ಸಹ ತಂದೆಯಾದವನು, ಮನೆಯ ಯಜಮಾನ ನೀಡಬೇಕು. ಇನ್ನು ನಾಳೆ ಈದಾಗಿ ಮಗರಿಬಿನ ನಂತರ ಒಂದು ಮಗು ಜನಿಸಿದರೆ ಆ ಮಗುವಿನ ಜಕಾತ್ ನೀಡುವುದು ಬೇಡ. ಇದಾಗಿದೆ ಫಿತರ್ ಜಕಾತಿನ ಒಂದು ಸಂಕ್ಷಿಪ್ತವಾದಂತಹ ರೂಪ. ಈ ರೀತಿ ಕ್ರಮಬದ್ಧವಾಗಿ ನಿಯಮಾನುಸಾರವಾಗಿ ಜಕಾತ್ ನೀಡಿದರೆ ನಮ್ಮ ರಮಲಾನ್ ತಿಂಗಳಲ್ಲಿ ಉಂಟಾದಂತಹ ಸಣ್ಣ ಪುಟ್ಟ ಪ್ರಮಾದಗಳು, ಕೊರತೆಗಳು, ನ್ಯೂನ್ಯತೆಗಳು ಅದರ ಮೂಲಕ ಪರಿಹಾರವಾಗ್ತದೆ. ಅದೇ ರೀತಿ ಈದ್ ದಿನದಲ್ಲಿ ನಾವು ನೀಡಿದಂತಹ ಒಂದು ಅಕ್ಕಿಯಿಂದ ಆ ಮನೆಯ ಮಂದಿ ಒಳ್ಳೆಯ ಒಂದು ಬಡವರು ಆಹಾರವನ್ನು ಸೇವಿಸಿದರೆ ಅದು ದೊಡ್ಡ ಒಂದು ನಮಗೆ ಮನಸ್ಸಿಗೆ ಒಂದು ಸಮಾಧಾನವನ್ನು ಉಂಟು ಮಾಡುವಂತಹ ಒಂದು ಸಂಗತಿಯಾಗಿದೆ. ಅದೇ ರೀತಿ ಧಾನ್ಯವನ್ನು ನೀಡುವಂತಹ ಸಂದರ್ಭದಲ್ಲಿ, ಅಕ್ಕಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಯಾವುದಾದರೊಂದು ರೇಷನ್ ಅಂಗಡಿಯಲ್ಲಿ ಅಥವಾ ಒಂದು ಸೊಸೈಟಿಯಲ್ಲಿ ಸಿಕ್ಕಿದಂತಹ ಕೆಳಮಟ್ಟದ, ಕಳಪೆ ಮಟ್ಟದ ಅಕ್ಕಿಯನ್ನು ನೀಡದೆ, ಕಡಿಮೆ ಬೆಲೆಯ ಅಕ್ಕಿಯನ್ನು ನೀಡದೆ ಒಳ್ಳೆಯ ಬೆಲೆ ಬಾಳುವಂತಹ ಒಳ್ಳೆಯ ಅಕ್ಕಿಯನ್ನು ನೀಡಬೇಕು. ಇದಾಗಿದೆ ಒಂದು ಸರಿಯಾದಂತಹ ಒಂದು ಕ್ರಮ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಅವನು ಇಷ್ಟಪಡುವಂತಹ ರೀತಿಯಲ್ಲಿ ಜಕಾತನ್ನು ನೀಡಲು, ಈದ್ ಆಚರಿಸಲು ಅಲ್ಲಾಹನ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.